ಒಕ್ಕಲಿಗ ನಾಯಕರ ಸಭೆ ನಡೀತಾ ಇರುವಂತಹ ವಿಚಾರ. ಸೊ ಈ ಸಭೆಯಲ್ಲಿ ಏನೇನು ಆಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಕೆಲವೊಂದಷ್ಟು ಎಕ್ಸ್ಕ್ಲೂಸಿವ್ ಇನ್ಸೈಡ್ ಡೀಟೇಲ್ಸ್ ಅನ್ನ ನಾವು ನಿಮಗೆ ನೀಡ್ತಾ ಇದ್ದೀವಿ. ಈ ಸಭೆಯಲ್ಲಿ ಡಿಕೆಶಿ ಹೆಸರು ಎಚ್ ಡಿ ಕುಮಾರಸ್ವಾಮಿ ಪ್ರಸ್ತಾಪಿಸಿದ್ದಾರೆ. ಹೆಸರು ಪ್ರಸ್ತಾಪಿಸಿದ ವೇಳೆ ಸಭೆಯಲ್ಲಿದ್ದಂಥವರೆಲ್ಲ ಚಪ್ಪಾಳೆ ತಟ್ಬಿಟ್ರು. ಸಿಎಂಗೆ ಡಿಸಿಎಂಗೆ ಡಿಕೆಶಿ ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ. ಕಾಂತರಾಜು ಆಯೋಗ ಮಾಡಿ ತೆಗೆದು ಹಾಕಿದ್ರು. ಮೊನ್ನೆ ನಡೆದಂತಹ ಸಂಪುಟ ಸಭೆಯಲ್ಲೂ ಕೂಡ ವಿರೋಧ ಮಾಡಿದ್ರು. ಸೊ ಈ ವಿರೋಧವನ್ನ ನಾವು ಸ್ವಾಗತ ಮಾಡ್ತೀವಿ ಅಂತ ಹೇಳಿ ಅಂದ್ರೆ ನೇರ ಡಿ ಕೆ ಶಿವಕುಮಾರ್ ಅವರ ಪರವಾಗಿಯೇ ಕುಮಾರಸ್ವಾಮಿ ಅವರು ಮಾತಾಡಿದ್ರು. ಸೊ ಈ ಸಭೆಯಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಕೂಡ ಏನು ಹಾಜರಾಗಿದ್ದಾರೆ. ಸಭೆ ನಡೀತಾ ಇದೆ. ಮಾತಾಡ್ತಾ ಇದ್ದಂಥ ಸಂದರ್ಭದಲ್ಲಿ ತಮ್ಮ ಮಾತನ್ನು ಆರಂಭಿಸಿದಂತಹ ಕುಮಾರಸ್ವಾಮಿ ಅವರು ಮೊದಲಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ರೀತಿ ಅವರಿಗೆ ಅಭಿನಂದನೆಗಳು ಅನ್ನೋ ರೀತಿಯಲ್ಲೇ ಇತ್ತು ಅವರ ಮಾತುಗಳು. ಯಾಕಂದರೆ ಮೊನ್ನೆ ನಡೆದಂಥ ಸಂಪುಟ ಸಭೆಯಲ್ಲಿ ನೀವು ವಿರೋಧ ಮಾಡಿದ್ರಿ, ಕಾಂತರಾಜು ಆಯೋಗವನ್ನು ಮಾಡಿ ಮತ್ತು ಅದನ್ನು ತೆಗೆದು ಹಾಕಿದ್ರಿ, ಒಳ್ಳೆ ಪ್ರಶ್ನೆಗಳನ್ನು ಸಿ ಎಂಗೆ ನೀವು ಕೇಳಿದಿರಿ ಅನ್ನುವಂಥದ್ರ ಬಗ್ಗೆನೂ ಕೂಡ ಪ್ರಸ್ತಾಪ ಮಾಡಿದ್ರು. ಅದಕ್ಕೆ ಚಪ್ಪಾಳೆಯನ್ನು ಕೂಡ ಹೊಡೆದ್ರು ಅಲ್ಲಿದ್ದಂಥವ್ರು. ಸಭೆಯಲ್ಲಿ ಶಾಸಕ ಆರಗ ಜ್ಞಾನೇಂದ್ರ ಕೂಡ ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ. ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆ ಅಂತ ಸರ್ಕಾರ ಹೇಳ್ತಾ ಇದೆ, ಆದರೆ ಇದು ಜಾತಿ ನಡುವೆ ಕಿತ್ತಾಟವನ್ನು ಹೆಚ್ಚಿಸ್ತಾ ಇದೆ ಅಂತ ಹೇಳಿ ಆರಗ ಜ್ಞಾನೇಂದ್ರ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಇದುವರೆಗೂ ಸಂದೇಶ ಕೊಡಲಿಲ್ಲ ಅಂತ ನಾವು ಅಂದ್ಕೊಂಡಿದ್ವಿ. ನಿರ್ಮಲಾನಂದನಾಥ ಶ್ರೀಗಳು ಇದಕ್ಕೆ ಈಗ ಮುಂದಾಗಿದ್ದಾರೆ. ಹಾಗಾದ್ರೆ ನಮ್ಮ ಒಕ್ಕಲಿಗ ನಾಯಕರ ಒಕ್ಕೊರಲಿನ ಒಂದು ನಿರ್ಧಾರ ಏನಾಗಿರಬೇಕು ಅನ್ನುವಂಥದ್ರ ಬಗ್ಗೆ ಇವತ್ತು ನಡೀತಾ ಇರುವಂತಹ ಸಭೆ. ಟಿವಿ9ನಲ್ಲಿ ಈ ಸಭೆಯ ಕೆಲವೊಂದಷ್ಟು ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ದೀವಿ. ಇದೇ ಸಭೆಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಹಲವಾರು ವಿಚಾರಗಳನ್ನು ಪ್ರಸ್ತಾಪಿಸಿದ್ದಾರೆ. ರಾಜ್ಯ ಸರ್ಕಾರ ಹೊಸ ಸಮೀಕ್ಷೆ ಮಾಡುವಂತಹ ಅವಶ್ಯಕತೆ ಏನಿತ್ತು? ಈಗಾಗಲೇ ಕೇಂದ್ರ ಸಮೀಕ್ಷೆಗೆ ನಿರ್ಧಾರವನ್ನ ಮಾಡಿದೆ. ಆದರೆ ನಾವೆಲ್ಲರೂ ಒಗ್ಗಟ್ಟು ಪ್ರದರ್ಶನ ಮಾಡಬೇಕಾಗಿದೆ. ಇಂಥ ಸಂದರ್ಭದಲ್ಲಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ಸಮಾಜ ಉಳಿಸುವಂತಹ ಕೆಲಸ ಆಗಬೇಕು. ಕಾಂತರಾಜು ವರದಿ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇದೆ ಅನ್ನುವಂಥ ಒಂದು ವಿಚಾರವನ್ನು ಕುಮಾರಸ್ವಾಮಿ ಪ್ರಸ್ತಾಪಿಸ್ತಾರೆ. ವರದಿ ಸ್ವೀಕಾರ ಮಾಡಬೇಕಾ ಬೇಡವಾ ಇದು ಚರ್ಚೆಗಿದೆ ಅನ್ನೋದನ್ನು ಕೂಡ ಕುಮಾರಸ್ವಾಮಿ ಅವರು ಇವತ್ತು ಈ ಸಭೆಯ ಸಂದರ್ಭದಲ್ಲಿ ತಮ್ಮ ಒಂದು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಹೀಗೆ ಇವತ್ತು ಬೆಳಿಗ್ಗೆ ಆರಂಭವಾಗಿರುವಂತಹ ಒಂದು ಸಭೆ. ಇನ್ನು ಶ್ರೀಗಳ ತೀರ್ಮಾನ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಸಭೆಯಲ್ಲಿ ಸಚಿವರು ಚಲುವರಾಯಸ್ವಾಮಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ರಾಜಕೀಯ ಬೇರೆ, ಇಲ್ಲಿ ನಡೆಸ್ತಾ ಇರುವಂಥ ಸಭೆ ಬೇರೆ. ಸಮಾಜ ಸ್ವಾಮೀಜಿ ಅಂದ್ರೆ ನಮಗೆ ಭಯ ಇದೆ, ಗೌರವ ಇದೆ. ಸ್ವಾಮೀಜಿ ನೀಡುವಂಥ ಸೂಚನೆ ನಾವು ಪಾಲಿಸ್ತೀವಿ ಅಂತ ಹೇಳಿ ಚಲುವರಾಯಸ್ವಾಮಿ ಮಾತಾಡಿದ್ದಾರೆ. ಈ ಸಂದರ್ಭದಲ್ಲಿ ಬೇರೆ ಸಮುದಾಯಕ್ಕೆ ಹೋಲಿಸ್ಕೊಂಡ್ರೆ ನಮ್ಮ ಸಮುದಾಯದಲ್ಲಿ ಒಗ್ಗಟ್ಟು ಜಾಸ್ತಿ ಇದೆ, ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ ಅಂತ ಚಲುವರಾಯಸ್ವಾಮಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ನಾವು ಒಗ್ಗಟ್ಟಾಗಿ ಸಮಾಜಕ್ಕೆ ಕೊಡುಗೆ ಕೊಡಬೇಕಾಗಿದೆ. ಸ್ವಾಮೀಜಿಯವರ ತೀರ್ಮಾನವೇ ನಮಗೆಲ್ರಿಗೂ ಕೂಡ ಅಂತಿಮ. ನಿರ್ಮಲಾನಂದನಾಥ ಶ್ರೀಗಳು ಏನು ಹೇಳ್ತಾರೋ ಅದಕ್ಕೆ ನಾವೆಲ್ಲರೂ ಬದ್ಧರಾಗಿರ್ತೀವಿ ಅಂತ ಸಭೆಯಲ್ಲಿ ಸಚಿವ ಚಲುವರಾಯಸ್ವಾಮಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಹೀಗೆ ಇವತ್ತು ನಡೀತಾ ಇರುವಂತಹ ಒಕ್ಕಲಿಗರ ಸಭೆಯಲ್ಲಿ ಒಬ್ಬೊಬ್ಬ ನಾಯಕರು ಕೂಡ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಮಾತಾಡಿದ್ರು, ಆರಗ ಜ್ಞಾನೇಂದ್ರ ಕೂಡ ಮಾತಾಡಿದ್ರು, ಹಾಗೆ ಚಲುವರಾಯಸ್ವಾಮಿ ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಮುಂದುವರೆದು ಜಾತಿ ಸಮೀಕ್ಷೆಗೆ ಕಾಲಾವಕಾಶ ಹೆಚ್ಚು ನೀಡಬೇಕಾಗಿತ್ತು, ಕನಿಷ್ಠ 2 ತಿಂಗಳ ಕಾಲಾವಕಾಶ ನೀಡಬೇಕು ಅನ್ನುವಂಥದ್ರ ಬಗ್ಗೆನೂ ಕೂಡ ಕೆಲವು ನಾಯಕರು ಅಭಿಪ್ರಾಯಪಟ್ಟಿದ್ದಾರೆ. ಸಭೆಯಲ್ಲಿ ಶ್ರೀಗಳು ಮತ್ತು ನಾಯಕರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಡಿಸಿಎಂ ಡಿ ಕೆ ಶಿವಕುಮಾರ್ ಬಗ್ಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕೂಡ ಈ ಸಂದರ್ಭದಲ್ಲಿ ಶ್ಲಾಘನೆಯನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆ ಈ ಸಭೆಯಲ್ಲಿ ಶ್ರೀಗಳು ಕೂಡ ಇದೇ ತಮ್ಮ ಒಂದು ಮಾತುಗಳನ್ನು ಹೇಳಿದ್ರು, ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಬಹುಶಃ ಇನ್ನಷ್ಟು ಕಾಲಾವಕಾಶ ಕೊಡಬೇಕಾಗಿತ್ತೇನೋ ಅಂತೇಳಿ ಇದಕ್ಕೆ ನಾಯಕರು ಕೂಡ ಧ್ವನಿಗೂಡಿಸಿದ್ರು. ನಾಯಕರು ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಡೀಟೇಲ್ಸ್ ನಾವು ಪ್ರತಿನಿಧಿ ಕಿರಣ್ ಹನ್ನಿಯಡ್ಕ ನೀಡ್ತಾರೆ. ಕಿರಣ್, ಸಭೆ ಬಹುಶಃ ಇನ್ನೂ ಕೂಡ ಮುಂದುವರೆದಿದೆ ಅಂತ ಅನ್ಸುತ್ತೆ. ಕೆಲವೊಂದಷ್ಟು ಎಕ್ಸ್ಕ್ಲೂಸಿವ್ ವಿಚಾರಗಳನ್ನ ನಾವು ಕೂಡ ಇಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ವಿ. ನೀವು ಅಲ್ಲೇ ಇದ್ದೀರಿ, ಹತ್ತಿರದಿಂದ ನೋಡ್ತಾ ಇದ್ದೀರಿ ಸಭೆಯಲ್ಲಿ ಎಕ್ಸಾಕ್ಟ್ ಆಗಿ ಏನು ನಡೀತಾ ಇದೆ. ಕೆಲವೊಂದಷ್ಟು ಹೆಚ್ಚಿನ ವಿರೋಧ ಏನಾದರೂ ವ್ಯಕ್ತವಾಯ್ತಾ? ವಿಶೇಷ ಅಂತ ಹೇಳಿದ್ರೆ ಕುಮಾರಸ್ವಾಮಿ ಅವರ ಬಾಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಒಳ್ಳೆ ಮಾತುಗಳು ಬಂದಿದ್ದು. ಸೊ ಇವತ್ತೇನೇನು ಚರ್ಚೆ ಆಗ್ತಾ ಇದೆ ಹಾಗಾದ್ರೆ ಕಿರಣ್? ರೆಹಮಾನ್, 3-4 ಗಮನಾರ್ಹ ಅಂಶಗಳು ಚರ್ಚೆ ರೂಪದಲ್ಲಿ ಇವತ್ತಿನ ಒಕ್ಕಲಿಗ ನಾಯಕರ ಸಭೆಯಲ್ಲಿ ನಡೆದಿದೆ. ಪ್ರಮುಖವಾಗಿ ಗಮನ ಸೆಳೆದಂತಹ ವಿಚಾರ ಏನಂದ್ರೆ, ಈ ಜಾತಿ ಸಮೀಕ್ಷೆಗೆ ಸಮಯವನ್ನ ಜಾಸ್ತಿ ಮಾಡಬೇಕು ಅನ್ನುವಂಥ ಅಭಿಪ್ರಾಯವನ್ನ ರಾಜಕೀಯ ಮುಖಂಡರು ಮತ್ತು ಸ್ವಾಮೀಜಿಗಳು ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಈಗ ನಿಗದಿಪಡಿಸಿರುವಂತಹ ಸೆಪ್ಟೆಂಬರ್ 22ರಿಂದ ಆಗಸ್ಟ್ 7ರವರೆಗಿನ ಅಕ್ಟೋಬರ್ 7ರವರೆಗಿನ ಸಮಯ ಏನಿದೆ ಬಹಳ ಕಡಿಮೆ ಆಯಿತು ಮತ್ತು ದಸರಾ ಹಬ್ಬವೂ ಕೂಡ ಇರುವಂತಹ ಕಾರಣಕ್ಕಾಗಿ ಯಾವುದೇ ರೀತಿಯಲ್ಲೂ ಕೂಡ ಅಂದುಕೊಂಡಂತಹ ರೀತಿಯಲ್ಲಿ ನಿಗದಿತವಾಗಿ ಸಮೀಕ್ಷೆ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಕನಿಷ್ಠ 60 ದಿನಗಳು ಅಂದ್ರೆ 2 ತಿಂಗಳ ಕಾಲಾವಕಾಶವನ್ನು ಕೊಡಬೇಕು ಅನ್ನುವಂಥ ಅಭಿಪ್ರಾಯವನ್ನ ಸಭೆಯಲ್ಲಿ
ಸಭೆಯಲ್ಲಿ ವ್ಯಕ್ತಪಡಿಸಿದ್ದಾರೆ. ಇನ್ನು ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ನೇರವಾಗಿ ಸಮೀಕ್ಷೆಯನ್ನು ಮುಂದೂಡೋದಕ್ಕೆ ಸಾಧ್ಯವಾಗತ್ತಾ ಅನ್ನುವಂಥ ಒಂದು ಪ್ರಶ್ನೆಯನ್ನೇ ನೇರವಾಗಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಉಪಸ್ಥಿತಿಯಲ್ಲಿ ಸಭೆಯಲ್ಲಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಹೀಗಾಗಿ ಸಮೀಕ್ಷೆಯನ್ನ ಮತ್ತಷ್ಟು ಕಾಲ ಮುಂದೂಡಬೇಕನ್ನುವಂಥ ಅಭಿಪ್ರಾಯ ವ್ಯಕ್ತವಾಗಿದೆ. ಇದರ ಜೊತೆಗೆ ನಾವೆಲ್ಲರೂ ಒಗ್ಗಟ್ಟಾಗಿದ್ದೇವೆ ಅನ್ನುವಂಥ ಒಂದು ಸಂದೇಶವನ್ನ ಕೊಡುವಂತಹ ಪ್ರಯತ್ನವನ್ನ ಆ ರೂಪದ ಚರ್ಚೆಯನ್ನ ಇವತ್ತಿನ ಸಭೆಯಲ್ಲಿ ಒಕ್ಕಲಿಗ ನಾಯಕರು ಮಾಡಿದ್ದಾರೆ. ಅಂದ್ರೆ ಲಿಂಗಾಯತ ಸಮುದಾಯದಲ್ಲಿರುವಂತಹ ಒಂದು ವ್ಯತ್ಯಾಸಗಳು, ಗೊಂದಲಗಳಿಂದ ಆ ಸ್ವರೂಪದ ಗೊಂದಲಗಳು ನಮ್ಮಲ್ಲಿ ಇಲ್ಲ ಅನ್ನುವಂಥ ರೀತಿಯಲ್ಲಿ ಇವತ್ತಿನ ಸಭೆಯಲ್ಲಿ ಚರ್ಚೆಯನ್ನ ಮಾಡಲಾಗಿದೆ. ನಾವು ಅಷ್ಟರ ಮಟ್ಟಿಗೆ ನಾವು ಒಗ್ಗಟ್ಟಿದ್ದೇವೆ ಅನ್ನುವಂಥ ಒಂದು ಮಾತುಗಳನ್ನು ಹೇಳಿರುವಂತಹ ಒಕ್ಕಲಿಗ ನಾಯಕರು, ಸ್ವಾಮೀಜಿಗಳು ಮತ್ತು ರಾಜಕೀಯ ನಾಯಕರು ಒಗ್ಗಟ್ಟಾಗಿ ನಮ್ಮ ಸಮುದಾಯಕ್ಕೆ, ಒಕ್ಕಲಿಗ ಸಮುದಾಯಕ್ಕೆ ಒಂದು ಸ್ಪಷ್ಟವಾದಂತಹ ಸಂದೇಶವನ್ನು ಕೊಡಬೇಕನ್ನುವಂಥ ರೀತಿಯಲ್ಲಿ ಚರ್ಚೆಯನ್ನು ಮಾಡಿ ಅಂತಿಮವಾಗಿ ನಾವು ಆದಿಚುಂಚನಗಿರಿ ಮಠದ ಸ್ವಾಮೀಜಿ ಯಾವ ತೀರ್ಮಾನವನ್ನು ಪ್ರಕಟಿಸಿರೋ ಎಲ್ಲದಕ್ಕೂ ಕೂಡ ನಾವು ಬದ್ಧರಿದ್ದೇವೆ ಅನ್ನುವಂಥ ರೀತಿಯಲ್ಲಿ ರಾಜಕೀಯ ನಾಯಕರು ಈವರೆಗೆ ಯಾರು ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಾರೋ ಆ ನಾಯಕರುಗಳು ತಮ್ಮ ಅಭಿಪ್ರಾಯವನ್ನು ನೇರವಾಗಿ ಸಭೆಯಲ್ಲಿ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಗಮನಾರ್ಹವಾದಂತಹ ವಿಚಾರ ಎಂದರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ವಿಚಾರವಾಗಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸಭೆಯಲ್ಲಿ ಮಾತನಾಡುವಂತಹ ವೇಳೆ ಶ್ಲಾಘನೆಯನ್ನು ವ್ಯಕ್ತಪಡಿಸಿದ್ದಾರೆ. ಸಚಿವ ಸಂಪುಟ ಸಭೆಯು ನಡೆಯುತ್ತಿರುವಂತಹ ವೇಳೆ ಡಿ ಕೆ ಶಿವಕುಮಾರ್ ಸ್ಪಷ್ಟವಾದಂತಹ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಸರಿಯಾದಂತಹ ಪ್ರಶ್ನೆಗಳನ್ನೇ ಕೇಳಿದ್ದಾರೆ ಅನ್ನುವಂಥ ಒಂದು ಶ್ಲಾಘನೆಯ ರೂಪದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಕುಮಾರಸ್ವಾಮಿ ಅವರು ಮಾತನಾಡಿರುವಂಥದ್ದು ಇವತ್ತಿನ ಸಭೆಯಲ್ಲಿ ಪ್ರಮುಖವಾಗಿ ಗಮನವನ್ನು ಸೆಳೆದಿದೆ. ಇನ್ನೂ ಕೂಡ ಸಭೆ ಮುಂದುವರಿದಿದೆ. ಸುಮಾರು ಅರ್ಧ ಗಂಟೆ ಅಥವಾ ಮುಕ್ಕಾಲು ಗಂಟೆಗಳ ಕಾಲ ಸಭೆ ಮುಂದುವರಿಯುವಂತಹ ಸಾಧ್ಯತೆಗಳಿವೆ. ಇನ್ನಷ್ಟೇ ಈಗಾಗಲೇ ಬಹುತೇಕ ಎಲ್ಲ ಮುಖಂಡರುಗಳು ಸಭೆಯಲ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಶೋಭಾ ಕರಂದ್ಲಾಜೆ, ಅದೇ ರೀತಿ ಆರ್ ಅಶೋಕ್, ಚಲುವರಾಯ ಸ್ವಾಮಿ, ನಿಶ್ಚಲಾನಂದ ಸ್ವಾಮೀಜಿ, ಅರಗ ಜ್ಞಾನೇಂದ್ರ, ಈ ರೀತಿಯಾಗಿ ಬಹುತೇಕ ಪ್ರಮುಖ ನಾಯಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಡಿಸಿಎಂ ಡಿ ಕೆ ಶಿವಕುಮಾರ್ ಹಾಗೂ ಆದಿಚುಂಚನಗಿರಿ ಮಠದ ನಿರ್ಮಲಾನಂದ ಸ್ವಾಮೀಜಿ ಅವರು ತಮ್ಮ ಅಭಿಪ್ರಾಯವನ್ನು ಇನ್ನಷ್ಟೇ ವ್ಯಕ್ತಪಡಿಸಬೇಕಾಗಿದೆ. ಒಂದು ಅರ್ಧ ಗಂಟೆ ಅಥವಾ ಮುಕ್ಕಾಲು ಗಂಟೆಗಳ ಅವಧಿಯಲ್ಲಿ ಈ ಸಭೆ ಮುಕ್ತಾಯವಾಗುವಂತಹ ಸಾಧ್ಯತೆಗಳಿವೆ. ಪ್ರಮುಖವಾದಂತಹ ವಿಚಾರ ಎಂದರೆ ಸ್ವಾಮೀಜಿಗಳ ತೀರ್ಮಾನಕ್ಕೆ ಅವರು ಹೇಳುವಂತಹ ನಿಲುವಿಗೆ ನಾವು ಬದ್ಧ ಅನ್ನುವಂಥ ವಿಚಾರ ಮತ್ತು ನಮ್ಮಲ್ಲಿ ಎಲ್ಲವೂ ಕೂಡ ಒಗ್ಗಟ್ಟಾಗಿದೆ ಅನ್ನುವಂಥ ಒಂದು ಸಂದೇಶವನ್ನು ಕೊಡುವಂಥದ್ದು. ಸಮೀಕ್ಷೆಗೆ ಇರುವಂತಹ ಕಾಲಾವಕಾಶವನ್ನು ಮತ್ತಷ್ಟು ವಿಸ್ತರಿಸಬೇಕು ಮತ್ತು ಒಕ್ಕಲಿಗ ಅನ್ನುವಂಥ ಒಂದು ವಿಚಾರವನ್ನ ಜಾತಿ ಕಾಲಂನಲ್ಲಿ ಮತ್ತು ಉಪಜಾತಿ ಕಾಲಂನಲ್ಲೇ ಬರೆಸಬೇಕು ಅನ್ನುವಂಥ ವಿಚಾರ ಮತ್ತು ಕ್ರಿಶ್ಚಿಯನ್ ಒಕ್ಕಲಿಗ ಅನ್ನುವಂಥ ವಿಚಾರವನ್ನು ತೆಗೆದು ಹಾಕಬೇಕು. ಈ ವಿಚಾರದ ಬಗ್ಗೆ ಪ್ರಮುಖವಾಗಿ ಇವತ್ತು ಚರ್ಚೆ ನಡೆದಿದೆ. ಬಹುತೇಕ ಒಂದು ಗಂಟೆಗಳ ಅಂತರದಲ್ಲಿ ಸಭೆ ಮುಕ್ತಾಯಗೊಳ್ಳುತ್ತೆ. ರೆಹಮಾನ್. ಓಕೆ, ಥ್ಯಾಂಕ್ ಯು ಕಿರಣ್.